ಪ್ರೀತಿಯ ವೀಕ್ಷಕರೇ, ಹುಬ್ಬಳ್ಳಿಯ ಉತ್ತರ ಕರ್ನಾಟಕ ಜೈನ ಮಹಾಸಂಘ ಹಾಗೂ ನವನಗರ ಅಲ್ಪಸಂಖ್ಯಾತ ಜೈನ ಸೇವಾ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಪರಮಪೂಜ್ಯ ಮುನಿಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರ 57ನೇ ಜನ್ಮ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಜೈನ ಯುವಕ ಯುವತಿಯರ ಬೃಹತ್ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ದಿನಾಂಕ 6/5/2024 ನವನಗರದ ಭಗವಾನ್ ಶ್ರೀ 1008 ಮುನಿಸುವ್ರತ ತೀರ್ಥಂಕರ ಜಿನಮಂದಿರ ಮಾನಸ್ತಂಭ ಚತುರ್ಮುಖ ಜಿನಬಿಂಬ ಪ್ರತಿಷ್ಠಾ ಮಹೋತ್ಸವ ಪಂಚಕಲ್ಯಾಣ ಸಭಾ ವೇದಿಕೆಯಲ್ಲಿ ಪರಮಪೂಜ್ಯ ಮುನಿಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ನಡೆಯಿತು. ಸ್ವಾದಿ ದಿಗಂಬರ ಜೈನ ಮಠದ ಪರಮಪೂಜ್ಯ ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕಮ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಹಾಗೂ ಪರಮಪೂಜ್ಯ ಸ್ವಸ್ತಿ ಬಾಲಬ್ರಹ್ಮಚಾರಿ ಶ್ರೀ ಸೋಮದೇವ ಬಯ್ಯಾಜಿ ಕೂಡ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಹುಬ್ಬಳ್ಳಿಯ ಸಂಜೀವಿನಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಶ್ರೀ ಡಾಕ್ಟರ್ ಅಭಿಷೇಕ್ ಪಾಟೀಲ್ ರವರು ನೆರವೇರಿಸಿಕೊಟ್ಟರು. ಪುಣ್ಯಶ್ರೀ ಪ್ರಶಸ್ತಿ ಪುರಸ್ಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿ ಗೌರವಿಸಲಾಗಿ ಪುರಸ್ಕಾರದ ಕೈಪಿಡಿಯನ್ನು ಧಾರವಾಡದ ಡಾಕ್ಟರ್ ಅಜಿತ್ ಪ್ರಸಾದ್ ರವರು ಬಿಡುಗಡೆಗೊಳಿಸಿದರು ಹಾಗೂ ಮುಖ್ಯ ಅತಿಥಿಗಳಾಗಿ ಮತ್ತು ಪುಣ್ಯಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿ ಚಲನಚಿತ್ರ ಹಿನ್ನೆಲೆ ಗಾಯಕರಾದ ಶ್ರೀ ಪ್ರಜ್ವಲ್ ಗೋವನಕೊಪ್ಪ ಹಾಗೂ ಜ್ವಾಲಮಾಲಾ ನ್ಯೂಸ್ ಮತ್ತು ಚಂದನ ವಾಹಿನಿ ಜ್ವಾಲಮಾಲಾ ಧರ್ಮಯಾತ್ರೆ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀಮತಿ ವೈಶಾಲಿ ಚಂದ್ರಪ್ರಭು ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹುಬ್ಬಳ್ಳಿ BA ಪಾಟೀಲ್ ರವರು ವಹಿಸಿದ್ದರು. ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟಾಗಿ ನೆರವೇರಿದ್ದಲ್ಲದೆ ಜೈನ ಶ್ರಾವಕ ಶ್ರಾವಕಿಯರು ಭಾಗವಹಿಸಿದ್ದರು. ಇವತ್ತಿನ ನಮ್ಮ ಪಂಚಕಲ್ಯಾಣ ವೇದಿಕೆ ನವನಗರ ಮುನಿಸುವ ತೀರ್ಥಂಕರ ಜಿನಮಂದಿರದ ಮಾನಸ್ತಂಭ ಪಂಚಕಲ್ಯಾಣ ಮಹೋತ್ಸವದ ಮುಂದುವರಿದ ಭಾಗವಾಗಿ ಇವತ್ತು ಪರಮ ಪೂಜ್ಯ 108 ಪುಣ್ಯಸಾಗರ ಮುನಿ ಮಹಾರಾಜರ 57ನೇ ಜನ್ಮ ಜಯಂತಿಯನ್ನು ಆಚರಿಸ್ತಕ್ಕಂಥ ಒಂದು ನಿರ್ಧಾರವನ್ನು ನಾವು ಕಮಿಟಿಯವರು ಮಾಡಿದ್ವಿ. ಯುವಕ ಯುವತಿಯರ ಸಮ್ಮೇಳನವನ್ನು ಯಾವ ರೀತಿ ಮಾಡಬೇಕು ಅಂದರೆ ನಮ್ಮ ನಾಡಿನಾದ್ಯಂತ ಅನೇಕ ಪ್ರತಿಭಾವಂತ ಯುವಕರು ಯುವತಿಯರು ಇಲ್ಲೇ ಭಾಗವಹಿಸಿದ್ದಾರೆ. ಆದರೆ ಅವರಿಗೆ ಸರಿಯಾದ ಪ್ರಚಾರ ಮತ್ತು ಪ್ರೋತ್ಸಾಹ ಸಿಗದೇ ಇರೋವಾಗ ಮತ್ತು ಅವರನ್ನು ಗುರುತಿಸುವಂಥ ಕಾರ್ಯ ಆಗದೇ ಇರೋದರಿಂದ ಅವರು ಎಲೆ ಮರೆ ಕಾಯಿ ಅಂತ ತಮ್ಮ ಪ್ರತಿಭೆಯನ್ನು ತಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಇನ್ನೂ ಪರಿಚಯ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನೆಲ್ಲರೂ ಹೊರ ತೆಗಿಬೇಕು. ಅನೇಕ ಪ್ರತಿಭಾವಂತರ ನಾಡಿನಾದ್ಯಂತ ಅದಾರ ಅವರು ಗುರುತಿಸಿ ಪರಿಚಯ ಮಾಡಬೇಕು ಅನ್ನೋ ಕಾರಣಕ್ಕೆ ಯುವಕ ಯುವತಿಯರ ಸಮ್ಮೇಳನದಲ್ಲಿ ಪುಣ್ಯಶ್ರೀ ಪ್ರಶಸ್ತಿ ಅಂತಕ್ಕಂಥ ಕೊಡಬೇಕು ಅಂತಿಕೊಂಡು ಅವ್ರ ಪ್ರತಿಭೆಯನ್ನು ಗುರುತಿಸುವ ಕಾರ್ಯವನ್ನು ನಾವು ಮಾಡಿದ್ವಿ. ಶ್ರೀಮತಿ ವೈಶಾಲಿ ಚಂದ್ರಪ್ರಭು ಅವರು ಕಳೆದ 3 ದಿವಸಗಳಿಂದ ನಮ್ಮ ನವನಗರ ಪಂಚಕಲ್ಯಾಣದ ಎಲ್ಲ ಕಾರ್ಯಕ್ರಮಗಳನ್ನು ನೇರ ಪ್ರಸಾರದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ವೈಶಾಲಿ ಚಂದ್ರಪ್ರಭು ಅವರು ತಮ್ಮ ಚಾನಲ್ ಮೂಲಕ ಜ್ವಾಲಮಾಲಾ ನ್ಯೂಸ್ ಚಾನಲ್ ಮೂಲಕ ವಿಶ್ವದಾದ್ಯಂತ ಪ್ರಚಾರವನ್ನು ಕೊಟ್ಟಿದ್ದಾರೆ. ಅವರು ಎಲ್ಲ ನಮ್ಮ ನಾಡಿನ ಎಲ್ಲ ಪಂಚಕಲ್ಯಾಣದ ಸಹಿತ ಯಾವುದೇ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡತಕ್ಕಂಥ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಕ್ಷಯವಾಗದ ಜ್ಞಾನ ಕರುಣಿಸು ಗುರುದೇವ, ಕ್ಷಯವಾಗದ ಜ್ಞಾನ ಕರುಣಿಸು ಗುರುದೇವ, ಮುನಿವರ್ಯ ಎನ್ನಂತರಂಗವನು ಬೆಳಗುವ ಸಿರಿಯ, ಮುನಿವರ್ಯ ಎನ್ನಂತರಂಗವನು ಬೆಳಗುವ ಸಿರಿಯ, ಕ್ಷಯವಾಗದ ಜ್ಞಾನ ಕರುಣಿಸೋ ಗುರುದೇವ. ಬೆಳಗ್ಗೆ ಶ್ರೀಜನ ಭಗವಂತರ ಅಭಿಷೇಕ, ತದನಂತರ ಮುನಿ ಮಹಾರಾಜರ ಆಹಾರಚರ್ಯೆ, ತದನಂತರ ಧ್ವಜಾರೋಹಣಾದಿ ಕಾರ್ಯಕ್ರಮಗಳು ನೆರವೇರಿ ಮಂಗಲಾಚರಣೆ ಹಾಗೆ ಪ್ರಾಸ್ತಾವಿಕೆಗಳನ್ನು ಮಾಡಿಕೊಂಡು ಮುನಿ ಮಹಾರಾಜರ ಪಾದಪೂಜೆಯನ್ನು ಅತಿ ವಿಶೇಷವಾಗಿ ಮಾಡಿ ಅಷ್ಟವಿಧಾರ್ಚನೆಯನ್ನು ಮಾಡಿಕೊಂಡು ತಾವೆಲ್ಲರೂ ಕೂಡ ಪುಣ್ಯವನ್ನು ಈಗಾಗಲೇ ಸಂಪಾದನೆ ಮಾಡ್ಕೊಂಡಿದ್ದೀರಿ. ಪುಣ್ಯಸಾಗರ ಮಹಾರಾಜರ ಕುಂತ್ರ ಅವ್ರ ಮುಂದೆ ಯಾರ್ಯಾರು ಕುಂತಿರ್ತಾರ, ಎಷ್ಟೊತ್ತು ಕುಂತಿರ್ತಾರ ಅವ್ರಿಗೆ ಪುಣ್ಯ ಬರ್ತಾನೆ ಇರ್ತದಂತ. ಏನು ಬರ್ತಾ ಇರ್ತದ? ಪುಣ್ಯ ನಮಗೆ ಯಾವಾಗಲೂ ಅಂಟ್ಕೋತಾನೆ ಇರ್ತದಂತ. ಅಲ್ಲಿ ಪಾಪಕ್ಕೆ ಅವಕಾಶನೇ ಇರೋದಿಲ್ಲ ಅಂತ. ಯಾಕಂತ ಹೇಳಿದ್ರೆ ಪುಣ್ಯಸಾಗರ ಮಹಾರಾಜರ ಆ ಒಂದು ಛವಿ, ಆ ಒಂದು ಕಳೆನೇ ಹಾಗಿರ್ತದೆ.
ಪುಣ್ಯಸಾಗರ ಮಹಾರಾಜರ ಮುಂದೆ ಕೂತ್ಕೊಂಡ್ವಿ ಅಂತ ಹೇಳಿದ್ರೆ ಬೇರೆ ಯಾವುದೇ ಚರ್ಚೆಗಳು ಅಲ್ಲಿ ಆಗೋದಿಲ್ಲ ಅಂತ, ಧರ್ಮದ ಚರ್ಚೆ ಮಾತ್ರ ಆಗ್ತದಂತ. ಪುಣ್ಯಸಾಗರ ಮಹಾರಾಜರು ಹಂಗೆ ವ್ಯಾವಹಾರಿಕವಾಗಿ ಮಾತಾಡೋದು ಭಾಳ ಅಂದ್ರೆ ಭಾಳ ಕಡಿಮೆ. ನಾವು ಸೋಂದಾದಾಗ ಬಂದಾಗ ನೋಡ್ತೇವೆ, ಇನ್ನು ಬೇರೆ 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 ಊರಲ್ಲಿ ಪಂಚಕಲ್ಯಾಣ ಇತ್ಯಾದಿ ಮಹಾಪೂಜೆಗಳಲ್ಲಿ ಹೋದಾಗ ನೋಡ್ತೇವೆ, ವ್ಯಾವಹಾರಿಕವಾಗಿ ಅವರ ಬಾಯಿಂದ ಮಾತು ಬರೋದೇ ಭಾಳ ಕಮ್ಮಿ. ಯಾವಾಗಲೂ ಅದನ್ನು ಹೇಳ್ತಾರೆ ಆಚಾರ್ಯ ಶ್ರೀಗಳು, ಯಾವಾಗಲೂ ಧರ್ಮದಲ್ಲೇ ಇರಬೇಕು. ಪುಣ್ಯಸಾಗರ ಮಹಾರಾಜರು ಅವರ ಮುಖಾರವಿಂದದಿಂದ ಆಶೀರ್ವಾದ, ಈ ಕೆಲಸ ನಿಂದ ಆಗ್ತತಿ ಹೋಗು ಅಂತ ಹೇಳಿದ್ರೆ ಆ ಕೆಲಸ 100% ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಅವರ ಬಾಯಿಂದ ಬರ್ತಕ್ಕಂಥದ್ದು ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಂದು ಗಳಿಗೆ ಕೂಡ ಧರ್ಮದ ಮಾತನ್ನು ಅವರು ಮಾತಾಡ್ತಿರ್ತಾರೆ, ವ್ಯವಹಾರದ ಮಾತನ್ನು ಯಾವಾಗಲೂ ಮಾತಾಡೋದಿಲ್ಲ. ಅದರಿಂದ ಧರ್ಮದಲ್ಲೇ ಇರೋದರಿಂದ ಅವರು ಯಾವಾಗಲೂ ಕೂಡ ಆ ಒಂದು ಧರ್ಮದ ಒಂದು ಇದರಲ್ಲೇ ಮಾತಾಡ್ತಾ ಇರೋದ್ರಿಂದ ಅವರು ಮುಖಾರವಿಂದದಿಂದ ಬರ್ತಕ್ಕಂಥ ಏನೇ ಒಂದು ವಾಕ್ಯ ಆಯಿತು ಅದು ನಮಗೆ ವಿಜಯಾಶೀರ್ವಾದವಾಗಿರ್ತದೆ ಅಂತಕ್ಕಂಥದ್ದು ಇದು 100ಕ್ಕೆ 100ರಷ್ಟು ಆ ಒಂದು ಸತ್ಯ. ಯುವಕ ಯುವತಿಯರ ಸಮ್ಮೇಳನವನ್ನು ಏರ್ಪಡಿಸಲಾಗಿತ್ತು. ಪೂಜ್ಯರ ಜನ್ಮ ಯಳವಟ್ಟಿಯಲ್ಲಿ 1968ರಲ್ಲಿ ಆಯಿತು. ಸುಮಾರು ಲೌಕಿಕ ಶಿಕ್ಷಣವನ್ನು ಅವರು SSLCವರೆಗೆ ಅಧ್ಯಯನ ಆಯಿತು. ನಂತರ ನೇಮಸಾಗರ ಮಹಾರಾಜರ ಹತ್ರ ಬ್ರಹ್ಮಚರ್ಯ ವ್ರತವನ್ನು ತೆಗೆದುಕೊಂಡು 1991ರಲ್ಲಿ 1996ರಲ್ಲಿ ಗುಜರಾತದ ತಾರಂಗ, ಮೆಹಸಾಣ ಜಿಲ್ಲೆ ತಾರಂಗ ಕ್ಷೇತ್ರದಲ್ಲಿ ಕ್ಷುಲ್ಲಕ ದೀಕ್ಷೆ ಆಗಿತ್ತು. ಆ ಕ್ಷುಲ್ಲಕ ದೀಕ್ಷೆಯ ಸಂದರ್ಭದಲ್ಲೂ ನಾವು ಜೊತೆಗೆ ಇದ್ದೀವಿ ಅವ್ರ ಜೊತೆಗೆ. ಆ ಸಂದರ್ಭದಲ್ಲಿ ಅವರಿಗೆ 101 ಜ್ವರ ಇತ್ತು, ಬೇರೆ ಮುನಿಯವಸ್ಥೆಯಲ್ಲಿ. ಅಂಥದ್ರಲ್ಲಿ ಕೂಡ ಅವರು ಕ್ಷುಲ್ಲಕ ದೀಕ್ಷೆಯನ್ನು ತೆಗೆದುಕೊಂಡ್ರು. ಆನಂತರ ಅದೇ 96ರ 12ನೇ ತಿಂಗಳಲ್ಲಿ 4ನೇ ತಿಂಗಳಲ್ಲಿ ಕ್ಷುಲ್ಲಕ ದೀಕ್ಷೆ, 12ನೇ ತಿಂಗಳ 96ನೇ ಇಸ್ವಿ 12ನೇ ತಿಂಗಳಲ್ಲಿ ಗುಜರಾತ್ ಗಿರಿನಾರದ ನೇಮಿನಾಥ್ ತೀರ್ಥಂಕರ ಸನ್ನಿಧಾನದಲ್ಲಿ ಐಲಕ ದೀಕ್ಷೆ. ಕ್ಷುಲ್ಲಕರಂದರೆ ಒಂದು ಕೌಪಿನ ದಾರಿ, ಕೌಪಿನ ಉಟ್ಕೊಂಡಿರ್ತಾರೆ, ಮೇಲೆ ಒಂದು ಖಂಡ ವಸ್ತ್ರ ಇರುತ್ತೆ. ಆ ಖಂಡ ವಸ್ತ್ರವನ್ನು ಕೂಡ ಅವರು ತ್ಯಾಗ ಮಾಡಿಬಿಡ್ತಾರೆ ನೇಮಿನಾಥರ ಸನ್ನಿಧಾನದಲ್ಲಿ, ತೀರ್ಥಂಕರ ನೇಮಿನಾಥರ ಸನ್ನಿಧಾನದಲ್ಲಿ. ನಂತರ 1997ರಲ್ಲಿ ಮಧ್ಯಪ್ರದೇಶದ ರೇವಾತಟ ನದಿಯ ನೇಮಾವರ ಕ್ಷೇತ್ರದಲ್ಲಿ ದಿಗಂಬರ ಮುನಿ ದೀಕ್ಷೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಜ್ವರದ ಬಾಧೆಯಲ್ಲಿದ್ದರು. ಬೇರೆ ಯಾರಾದರೂ ಆಗಿದ್ರೆ ಹೊತ್ಕೊಂಡು ಮಕ್ಕಳಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅವರು ದಿಗಂಬರ ಜೈನೇಶ್ವರಿಯ ದೀಕ್ಷೆನೇ ಗೈತಾರೋ.
ಎಲ್ಲರೂ ಇದೇ ಥರ ಮಾಡಬೇಕು. ನಾನು ಇಲ್ಲಿ ಪಿರನವಾಡಿಯಿಂದ ಬಂದಾರಲ್ಲ ಇವೆಲ್ಲ ಮಕ್ಕಳು, ಇವರೆಲ್ಲ ನನ್ನ ಚಾತುರ್ಮಾಸ 4 ತಿಂಗಳು ಹಿಡ್ದಾರೆ. ಎಷ್ಟು ಚೆನ್ನಾಗಿ ಮನೆ ರಾತ್ರಿ ಹಗಲಿ ನಿಂತಿಲ್ಲ ಈ ಥರ ಯುವಕರು ತಯಾರಾಗಿದ್ರು. ನೀನು ನೋಡಿದ್ರಲ್ಲ ಯಾವ ಚೆನ್ನಾಗಿ ಒಂದೊಂದು ಮಕ್ಕಳನ್ನು ನಾವು ದಾರಿಗೆ ತರಬೇಕು, ಅವ್ರಿಗೆ ಆತ್ಮಕಲ್ಯಾಣ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಒಂದು ಮಕ್ಕಳನ್ನು ಸುಧಾರಣೆ ಮಾಡಬೇಕಂದ್ರೆ ಭಾರಿ ಕಷ್ಟ ಆಗ್ತೈತಿ. ಇವರಿಬ್ಬರು ಇಂಥ ಕೆಲಸ ಮಾಡಿ ತೋರಿಸ್ಯಾರಪ್ಪ ಅಂತಂದ್ರೆ ಇದು ನಾವು ಇನ್ನೂ ಮುಂದುವರಿಬೇಕಾ ಈ ಪಂಚಮ ಕಾಲದೊಳಗೆ. ಈಗ ನೋಡ್ರಿ ನಮ್ಮ ಜಾಲ ನ್ಯೂಸ್ ಭಾಳ ಚೆನ್ನಾಗಿ ಮಾಡ್ತಾರೆ ಅವ್ರು, ಭಾರಿ ಒಂದು ನಿನ್ನೆ ನಾನು ನೋಡಿದ್ದೆ ತೋರ್ಸಾಕ್ತಿದ್ರೆ ಜಾಲ ನ್ಯೂಸದೊಳಗೆ ಒಟ್ಟೆ ಸ್ಟ್ರಕ್ ಆಗೋದಿಲ್ಲ, ಎಷ್ಟು ಚೆನ್ನಾಗಿ ಬರ್ತದೆ ಅಂತಂದ್ರೆ ಅವ್ರು ಮಾಡಿದ ಕೆಲಸ ಶಾಶ್ವತವಾಗಿ ಉಳಿತೈತಿ. ಇವತ್ತು ಮಾಡಿದ ಕೆಲಸ ಈಗ ನಾನು ಮಾಡಿದ್ದೆ ಏನಂತಂದ್ರೆ ಚಾನಲ್ ಸಲುವಾಗಿ ಮಾಡಿದ್ದು, ಮನ್ಯಾಗ ಕುತ್ಕೊಂಡು ಮಾಡ್ತಾರೆ. ಇಂಥದ್ದು ನೋಡ್ರಿ ಎಷ್ಟು ಚೆನ್ನಾಗಿ ನಿಮಗೆಲ್ಲರಿಗೂ ಹೇಳಬೇಕಂತದ್ದು ಒಂದೋ ಕಿವಿ ಮಾತು ಹೇಳ್ತೇನೆ. ನೀವೆಲ್ಲರೂ ಇದೇ ಥರ ಧರ್ಮ ಮಾಡಿದರೆ ಇದು ಕರ್ನಾಟಕದ ಮಧ್ಯ ಸೆಂಟರ್, ಇದು ನಾವು ಹುಬ್ಬಳ್ಳಿ ನಗರ ಈ ಕಡೆ ಎಲ್ಲ ಕಡೆ ಪೂರಾ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದೊಳಗೆ ಕರ್ನಾಟಕದೊಳಗೆ ನಾವು ಏನಾರು ನಾನು ಚಾತುರ್ಮಾಸ ಮಾಡೋಕತ್ತು ಎಷ್ಟು ವರ್ಷ ಆಯಿತು ಗೊತ್ತಾ? 18 ವರ್ಷ ಮುಗೀತು. ಅದು ಚಿನ್ನಪಟ್ಟಣ ಅಂತೇಳಿ ಇವತ್ತು ಬಂಗಾರದಂಥ ಊರು ಮಾಡಿ ತೋರಿಸ್ಯಾರ. ಅದಕ್ಕೆ ನಾನು ಇಡೀ ಕರ್ನಾಟಕದಲ್ಲೇ ನನ್ನ ಶರೀರ ಇರೋವರೆಗಿನ ಇಂಥ ಅಜ್ಜಗಳನ್ನು ಇಂಥವ್ರನ್ನ ಕರ್ಕೊಂಡು ಧರ್ಮ ಮಾಡೋಣ ಹೇಳ್ರಿ ಎಲ್ಲರೂ ಜೋರಾಗಿ. ಧರ್ಮ ಮಾಡೋಣ ಅಂಥೇಳಿ ಮುಂದಿನ ವರ್ಷ ಇದು ಚಲೋ ಆಗಬೇಕು. ನೀವೆಲ್ಲರೂ ಈ ರೀತಿಯಾಗಿ ಮಾಡಬೇಕು. ಆ ಮಗಳು ನೋಡ್ರಿ ಆಕೆ ಹೆಸರಿನ ಆದಿತ್ಯ ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಎಷ್ಟು ಓಡಾಡಿ ಮಾಡ್ತಾಳೆ. ಅವ್ರಿಗೆ ಇಂಥ ಮಕ್ಕಳಿಗೆ ಪ್ರೋತ್ಸಾಹನ ಕೊಡಬೇಕಾ. ಈಗ ಕುಶಾಲ ನೋಡ್ರಿ ಅವ ಎಲ್ಲ ಹಂಗೆ ಓಡಾಡ್ತಾನೆ, ರಾತ್ರಿ ಹಗಲಿ ನಿದ್ದೆ ಇಲ್ಲ. ರಾಜಕೀಯ ಒಳಗಿನ ಹೌದಾ, ಧರ್ಮದೊಳಗಿನ ಹೌದಾ, ಒಂದು ಮಾಡ್ಕೊಂಬಂದ್ರೆ 10 ಮಾಡ್ಕೊಂಬರ್ತಾನೆ. ಇಂಥ ಹುಡುಗರು ಎಲ್ಲರೂ ತಯಾರಾಗಬೇಕ. ಇಂತಹ ಅದ್ಭುತ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ವೀಕ್ಷಿಸುತ್ತೀರಿ ಜ್ವಾಲಮಾಲಾ.ನ್ಯೂಸ್ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನಲ್.